ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಎಲ್ಪಿಜಿ ದರ ಇಳಿಕೆಯಾಗಿದೆ. ಎಸ್ಬಿಐ ತನ್ನ ಡೆಬಿಟ್ ಕಾರ್ಡ್ ಮೇಂಟೆನೆನ್ಸ್ಗೆ ಶುಲ್ಕವನ್ನು ಹೆಚ್ಚಳ ಮಾಡಿದೆ. ಜೊಮ್ಯಾಟೋಗೆ ಜಿಎಸ್ಟಿ ನೋಟಿಸ್ ಸಿಕ್ಕಿದ್ದು ಯಾಕೆ? ಈ ಎಲ್ಲ ಸುದ್ದಿಗಳ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಗಳು ಕೂಡ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಎಲ್ಪಿಜಿ ಸಿಲಿಂಡರ್ ಅಗ್ಗ ಜನಸಾಮಾನ್ಯರು ನಿರಾಳವಾಗುವ ಸುದ್ದಿ ಹೊಂದಿದೆ. ಇಂಡಿಯನ್ ಆಯಿಲ್ ನೀಡಿರುವ ಮಾಹಿತಿಯ ಪ್ರಕಾರ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರೀ ಇಳಿಕೆಯಾಗಿದೆ. 19 ಕೆಜಿಯ ವಾಣಿಜ್ಯ ಸಿಲಿಂಡರ್ ಬೆಲೆ ₹32 ಇಳಿಕೆಯಾಗಿದೆ. ದೆಹಲಿಯಲ್ಲಿ ಈಗ ಸಿಲಿಂಡರ್ ಬೆಲೆ ₹30.50 ಇಳಿಕೆಯಾಗಿ ₹1,764.50 ಆಗಿದೆ. ಮೊದಲು ₹1,795ಗೆ ಲಭ್ಯ ಇತ್ತು. ಕೋಲ್ಕತ್ತಾದಲ್ಲಿ ಸಿಲಿಂಡರ್ ಈಗ ₹32 ಇಳಿದು ₹1,879 ಆಗಿದೆ. ಮೊದಲು ಇದರ ಬೆಲೆ ₹1,911 ಆಗಿತ್ತು. ಮುಂಬೈನಲ್ಲಿ ಸಿಲಿಂಡರ್ ಬೆಲೆ ₹31.50 ಇಳಿಕೆಯಾಗಿದ್ದು ₹1,749ರಿಂದ ₹1,717.50ಗೆ ತಲುಪಿದೆ. ಚೆನ್ನೈನಲ್ಲಿ ಸಿಲಿಂಡರ್ ₹1,930ಗೆ ಸಿಗುತ್ತೆ. 14.2 ಕೆಜಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ₹803, ಕೋಲ್ಕತ್ತಾದಲ್ಲಿ ₹829, ಮುಂಬೈನಲ್ಲಿ ₹802.50 ಮತ್ತು ಚೆನ್ನೈನಲ್ಲಿ ₹818.50ಗೆ ಈ ಡೊಮೆಸ್ಟಿಕ್ ಸಿಲಿಂಡರ್ ಸಿಗ್ತಿದೆ. ವಿಮಾನ ಪ್ರಯಾಣ ಅಗ್ಗ ಸಾಧ್ಯತೆ. ಮುಂದಿನ ದಿನಗಳಲ್ಲಿ ವಿಮಾನ ಪ್ರಯಾಣದ ದರ ಇಳಿಯಬಹುದು. ಏಕೆಂದರೆ ಮತ್ತೊಮ್ಮೆ ವಿಮಾನ ಇಂಧನ ಬೆಲೆ ಇಳಿಕೆಯಾಗಿದೆ. ಏಪ್ರಿಲ್ 1ರಿಂದ ಹೊಸ ದರ ಜಾರಿಗೆ ಬಂದಿದೆ. ಇಂಡಿಯನ್ ಆಯಿಲ್ನ ವೆಬ್ಸೈಟ್ ಪ್ರಕಾರ ಇಂದಿನಿಂದ ಎಟಿಎಫ್ ದೆಹಲಿಯಲ್ಲಿ ಪ್ರತಿ ಕಿಲೋ ಲೀಟರ್ಗೆ ₹1,93.63 ಆಗಿದೆ. ಈ ಹಿಂದೆ ಮಾರ್ಚ್ನಲ್ಲಿ ದೆಹಲಿಯಲ್ಲಿ ಎಟಿಎಫ್ನ ಬೆಲೆ ಪ್ರತಿ ಕಿಲೋ ಲೀಟರ್ಗೆ ₹1,01,396.54 ಇತ್ತು. ದೆಹಲಿಯಲ್ಲಿ ಎಟಿಎಫ್ ಬೆಲೆ ಪ್ರತಿ ಕಿಲೋ ಲೀಟರ್ಗೆ ₹502.91 ಇಳಿಕೆಯಾಗಿದೆ. ಮುಂಬೈ, ಕೋಲ್ಕತ್ತಾ ಮತ್ತು ಚೆನ್ನೈನಲ್ಲಿ ಎಟಿಎಫ್ ಬೆಲೆ ಕಿಲೋ ಲೀಟರ್ಗೆ ₹342.81, ₹398.22 ಮತ್ತು ₹425.27 ಕಡಿಮೆಯಾಗಿದೆ. ಜೊಮ್ಯಾಟೋಗೆ 23.26 ಕೋಟಿ ಜಿಎಸ್ಟಿ ನೋಟಿಸ್. ಆನ್ಲೈನ್ ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ ಜೊಮ್ಯಾಟೋಗೆ ಕರ್ನಾಟಕ ತೆರಿಗೆ ಇಲಾಖೆ ಅಧಿಕಾರಿಗಳು ₹23.26 ಕೋಟಿ ದಂಡ ಪಾವತಿಯನ್ನು ಮಾಡುವಂತೆ ನೋಟಿಸ್ ನೀಡಿದ್ದಾರೆ. ಕಂಪನಿಯು ಭಾನುವಾರದ ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ ಈ ಮಾಹಿತಿಯನ್ನು ನೀಡಿದೆ. ತನ್ನ ಪರ ವಾದ ಬಲಿಷ್ಠವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಮೇಲ್ಮನವಿಯನ್ನು ಸಲ್ಲಿಸುವುದಾಗಿ ಕಂಪನಿ ಹೇಳಿದೆ. ಇದರ ಜೊತೆಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮತ್ತು ಹೆಚ್ಚಿನ ಲಾಭ ಹಾಗೂ ಇಂಟ್ರೆಸ್ಟ್ ವಿಷಯದಲ್ಲೂ ಕೂಡ ಡಿಮ್ಯಾಂಡ್ ಆರ್ಡರ್ ಬಂದಿದೆ ಎಂದು ಜೊಮ್ಯಾಟೋ ಹೇಳಿದೆ. ಎಸ್ಬಿಐ ಡೆಬಿಟ್ ಕಾರ್ಡ್ ಮೇಂಟೆನೆನ್ಸ್ ಫೀ ಹೆಚ್ಚಳ. ಎಸ್ಬಿಐ ಕೆಲವು ಡೆಬಿಟ್ ಕಾರ್ಡ್ಗಳ ವಾರ್ಷಿಕವಾದ ಮೇಂಟೆನೆನ್ಸ್ ಚಾರ್ಜಸ್ ಅನ್ನು ₹75ವರೆಗೆ ಹೆಚ್ಚಿಸಿದೆ. ಈ ಹೆಚ್ಚಳದ ನಂತರ ಕ್ಲಾಸಿಕ್, ಸಿಲ್ವರ್, ಗ್ಲೋಬಲ್, ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್ಗೆ ವಾರ್ಷಿಕ ಶುಲ್ಕ ₹125 ಬದಲಿಗೆ ₹200 ಆಗಿರುತ್ತೆ. ಇದಕ್ಕೆ ಜಿಎಸ್ಟಿ ಕೂಡ ಸೇರುತ್ತೆ. ಇಂದಿನಿಂದ ಏಪ್ರಿಲ್ 1ರಿಂದ AURUM, ಎಲೈಟ್, ಅಡ್ವಾಂಟೇಜ್, ಪಲ್ಸ್, ಸಿಂಪ್ಲಿ ಕ್ಲಿಕ್ ನಂತಹ ರೆಂಟ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಮೇಲೆ ರಿವಾರ್ಡ್ ಪಾಯಿಂಟ್ ಸಿಗೋದಿಲ್ಲ. ಇದರಿಂದ ಎಸ್ಬಿಐನ ಅಪಾರ ಸಂಖ್ಯೆಯ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ತೊಂದರೆಯಾಗಲಿದೆ. ಮಲೇಷ್ಯಾ, ಸಿಂಗಪುರಕ್ಕೆ ಐಆರ್ಸಿಟಿಸಿಯ ವಿಶೇಷ ಪ್ಯಾಕೇಜ್. ಪ್ರವಾಸೋದ್ಯಮ ಉತ್ತೇಜನಕ್ಕೆ ಐಆರ್ಸಿಟಿಸಿ ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸ ಪ್ಯಾಕೇಜ್ಗಳನ್ನು ಪ್ರಕಟಿಸುತ್ತಿದೆ. ಈಗ ಸಿಂಗಾಪುರ, ಮಲೇಷ್ಯಾ ಪ್ರವಾಸ ಪ್ಯಾಕೇಜ್ ಬಿಡುಗಡೆ ಮಾಡಲಾಗಿದೆ. ಇದು ಚೆನ್ನೈನಿಂದ ಆರಂಭ ಆಗುತ್ತೆ. ಈ ವಿಶೇಷ ಪ್ಯಾಕೇಜ್ 6 ಹಗಲು ಮತ್ತು 5 ರಾತ್ರಿಗಳದ್ದು. ಇದರಲ್ಲಿ ಸಿಂಗಾಪುರ ಮತ್ತು ಮಲೇಷ್ಯಾದ ಅನೇಕ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡಬಹುದು. ಪ್ಯಾಕೇಜ್ ಏಪ್ರಿಲ್ 27, 2024ರಂದು ಶುರುವಾಗುತ್ತೆ. ಪ್ರವಾಸಿಗರು ಚೆನ್ನೈನಿಂದ ಕೌಲಾಲಂಪುರಕ್ಕೆ ಡೈರೆಕ್ಟ್ ಫ್ಲೈಟ್ನಲ್ಲಿ ಹೋಗಬಹುದು. ಈ ಪ್ಯಾಕೇಜ್ನಲ್ಲಿ ಎಲ್ಲೆಡೆ ಉಳಿಯುವುದಕ್ಕೆ ಉತ್ತಮವಾದ 3 ಸ್ಟಾರ್ ಹೋಟೆಲ್ ಸಿಗುತ್ತೆ. 3 ಹೊತ್ತಿನ ಊಟ, ತಿಂಡಿ ಸೌಲಭ್ಯ ಇದೆ. ಸಿಂಗಲ್ ಆಕ್ಯುಪೆನ್ಸಿಗಾದರೆ ನೀವು ಪ್ರತಿ ವ್ಯಕ್ತಿಗೆ ₹1,52,500 ಕೊಡಬೇಕಾಗುತ್ತೆ. ಡಬಲ್ ಆಕ್ಯುಪೆನ್ಸಿಗೆ ನೀವು ₹1,28,000 ಮತ್ತು ಟ್ರಿಪಲ್ ಆಕ್ಯುಪೆನ್ಸಿಗೆ ₹1,26,000 ಕೊಡಬೇಕಾಗುತ್ತೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.